ಸ್ನೇಹಿತರೆ, ಎಲ್ಲರಿಗೂ ಆನಂದ ಯಾತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೀವೀಗ ನೋಡ್ತಾ ಇರೋದು ಉತ್ತದ ಸಿದ್ದಪ್ಪ ಎಂಬ ಒಂದು ಸ್ವಾರಸ್ಯಕರ ವಿಸ್ಮಯಕಾರಿ ಒಂದು ಕ್ಷೇತ್ರ, ಪವಾಡ ಸದೃಶ ಕ್ಷೇತ್ರ. ಇದಿರೋದು ವೀಕ್ಷಕರೇ ತುರುವೇಕೆರೆ ತಾಲೂಕಿನಿಂದ ಕಲ್ಲೂರು ಕ್ರಾಸಿಗೆ ಹೋಗಬೇಕಾದ್ರೆ ಒಂದು 7-8 ಕಿಲೋಮೀಟರ್ ಅಂತರದಲ್ಲಿ ಒಂದು ಮಾದಿಹಳ್ಳಿ ಅಂತ ಸಿಗುತ್ತೆ. ಆ ಮಾದಿಹಳ್ಳಿ ಹತ್ರ ಇರತಕ್ಕಂಥ ಒಂದು ಕ್ಷೇತ್ರ ಇದು. ನೋಡ್ತಾ ಇದ್ದೀರಾ ನೀವು, ಈ ದೇವಸ್ಥಾನಕ್ಕೆ ಯಾವುದೇ ಒಂದು ಸುತ್ತ ಗೋಡೆ ಇಲ್ಲ. ನೋಡಿ, ತುಂಬ ಜನ ಇಲ್ಲಿ ಬಂದು ಹೋಗ್ತಾರೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ, ಉತ್ತದ ರೀತಿಯಲ್ಲಿ ಇರತಕ್ಕಂಥ ಒಂದು ಸಿದ್ದಪ್ಪ. ಅಂದರೆ ಸಿದ್ದಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸ್ಥಳೀಯ ಪುರಾಣಗಳು ಹೇಳೋ ಪ್ರಕಾರ ಒಂದು ಉತ್ತ ಬೆಳೀತಾ ಇತ್ತು. ಅದಕ್ಕೆ ಎಷ್ಟು ಇದು ಮಾಡಿದ್ರು ಅದು ಕಡಿಮೆನೇ ಆಗ್ತಾ ಇರಲಿಲ್ಲ. ಒಬ್ಬರು ಸಾಧು ಪವಾಡ ಪುರುಷರು ಬಂದು ಅದನ್ನು ಹಾಲಾಕಿ ತಟ್ಟಿ ಇನ್ನು ಬೆಳೆ ಬೇಡ ಅಂತ ಹೇಳಿ ನಿಲ್ಲಿಸಿದ್ರು. ಆವಾಗಲಿಂದ ಇದು ಅಷ್ಟಕ್ಕೆ ನಿಂತ್ಕೊಳ್ತು ಅಂತ ಒಂದು ಕತೆ ಇದೆ. ಇನ್ನೂ ಕೆಲವು ಜನ ಪ್ರಕಾರ ಹೇಳೋದಾದರೆ, ಒಬ್ಬರು ಸಾಧುಗಳು ಅವರ ಒಂದು ಸಿದ್ಧಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ರು. ಆಗ ಅವ್ರ ಸುತ್ತ ಉತ್ತ ಬೆಳ್ಕೊಂಡಿತ್ತು. ಆದ್ದರಿಂದ ಇದು ಉತ್ತದ ಸಿದ್ದಪ್ಪ ಅಂತ ಆಯಿತು ಅಂತ ಒಂದು ಸ್ಥಳ ಪುರಾಣ ಇದೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಈ ಉತ್ತದ ಸಿದ್ದಪ್ಪನಿಗೆ ಈ ಬಿಸಿಲು ಆಗಲಿ ಮಳೆ ಆಗಲಿ ಬೀಳ್ತಾ ಇರಬೇಕು. ಆದ್ದರಿಂದ ಏನು ಮಾಡಿದ್ದಾರೆ, ಈ ದೇವಸ್ಥಾನಕ್ಕೆ ಮೇಲ್ಗಡೆ ನೋಡಿ ಯಾವುದೇ ರೀತಿ ಛಾವಣಿಯನ್ನು ಹಾಕಿಲ್ಲ. ಇದು ಬಟ್ಟೆಯನ್ನು ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಳೆಗಾಲ ಆಗಿರೋದ್ರಿಂದ ವಿಶೇಷವಾದ ಅಲಂಕಾರ ಮಾಡಿದಾರಲ್ವ, ಅದು ಹೋಗಬಾರ್ದು, ಒಂದಿನ ಇರಲಿ ಅಂತೇಳಿ ಬಟ್ಟೆ ಕಟ್ಟಿದ್ದಾರೆ ಅಷ್ಟೇ. ಮಾಮೂಲಿ ಅಂತೆ ಇನ್ನೆಲ್ಲ ದಿನ ಅದನ್ನು ತೆಗೆದಿರ್ತಾರೆ. ಬಿಸಿಲು ಮಳೆ ಆಗಲಿ ಎಲ್ಲ ಅದು ಉತ್ತದ ಮೇಲೆ ಬೀಳಬೇಕು ಅನ್ನೋದು ಅವರ ಒಂದು ಅಪ್ಪಣೆ. ಅವರು ಸಿದ್ದಪ್ಪ ಅವ್ರು ಏನು ಹೇಳಿದ್ರು, ಅವರು ಯಾವ ಥರ ಇದು ಮಾಡಿದ್ರು ಅದೇ ಭಕ್ತರು ಅದೇ ರೀತಿ ನಡ್ಕೋತಿದ್ದಾರೆ. ನೋಡಿರ್ಬೋದು ನೀವಿಲ್ಲಿ ಫುಲ್ಲು ಉತ್ತನೇ ಬೆಳ್ಕೊಂಡಿದೆ. ಸುತ್ತಮುತ್ತ ಯಾವುದೇ ಒಂದು ಹಸು ಆಗಲಿ ಯಾವುದೇ ಒಂದು ಜಾನುವಾರುಗಳು ಕರು ಹಾಕಿದ್ರೆ ಅದರ ಹಾಲನ್ನು ತಂದು ಅಭಿಷೇಕ ಮಾಡ್ತಾರೆ ಸ್ನೇಹಿತರೆ. ಇದು ಅಲ್ಲಿನ ವಿಶೇಷತೆ. ಎಷ್ಟೇ ಹಸು ಎಷ್ಟೇ ಹಾಲು ಕೊಡಲಿ ತಂದುಬಿಟ್ಟು ಎಲ್ಲ ಇಲ್ಲಿ ಅಭಿಷೇಕನ ಮಾಡ್ತಾರೆ. ನೋಡಿ ಯಾವ ಥರ ಬೆಳ್ಕೊಂಡಿದೆ ಅಂತ. ವಿಶೇಷವಾದ ಅಲಂಕಾರ ಇತ್ತು. ಇವತ್ತು ವರ್ಷದಲ್ಲಿ ಬಸವ ಜಯಂತಿ ಮತ್ತು ನಮ್ಮ ಹೊಸ ವರ್ಷ ಏನಿದೆ, ಹಿಂದೂಗಳ ಹೊಸ ವರ್ಷ ಯುಗಾದಿಯಂದು ವಿಶೇಷವಾದ ಬೆಳ್ಳಿ ಅಲಂಕಾರ ಮಾಡಿಬಿಟ್ಟು ಸಂಪೂರ್ಣವಾಗಿ ಬೆಳ್ಳಿ ಕವಚ ಎಲ್ಲ ಧರಿಸ್ಬಿಟ್ಟು ಅಲಂಕಾರ ಆಗುತ್ತಂತೆ. ನೀವು ಯಾರು ಈ ಕಡೆ ಬರೋರಿದ್ದರೆ ಅಲ್ಲಿ ಬಂದುಬಿಟ್ಟು ದರ್ಶನ ಪಡ್ಕೋಬೋದು. ಸಾಧ್ಯ ಆದರೆ ನಾನು ಮುಂದಿನ ದಿನಗಳಲ್ಲಿ ಯಾವಾಗಲಾರು ಆದರೆ ಈ ಕಡೆ ಬಂದರೆ ಅದು ನಾನು ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ವೀಕ್ಷಕರೇ, ನೋಡ್ತಿದ್ದೀರಾ ಸಂಪೂರ್ಣವಾದ ದೇವಸ್ಥಾನ ಅದೇ ಯಾವ ಥರ ಇದೆ ಅಂತ. ಇಲ್ಲಿನ ಸಿದ್ದಪ್ಪನಿಗೂ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಇಲ್ಲಿಯವರ ಪ್ರಕಾರ. ಅಲ್ಲಿ ಯಾವಾಗ ಲಕ್ಷ ದೀಪೋತ್ಸವ ನಡೆಯುತ್ತೆ ಆ ದಿನಗಳಲ್ಲಿ ಇಲ್ಲೂ ಸಹ ವಿಶೇಷವಾದ ಪೂಜೆಯನ್ನು ಮಾಡಲಾಗುತ್ತದೆ. ನೋಡ್ತಿದ್ದೀರಾ, ತುಂಬ ಜನ ಇಲ್ಲಿ ಬಂದ್ಬಿಟ್ಟು ಹೋಗ್ತಾರೆ. ಯಾವುದಾದ್ರು ಒಂದು ಮಕ್ಕಳು ಇಲ್ಲ ಅಂತ ಹೇಳೋರಾಗಲಿ, ಅವಿನ ಒಂದು ಯಾವುದೋ ದೋಷ ನಾಗರದೋಷ ಇದೆ ಅನ್ನೋರಾಗಲಿ ಬಂದ್ಬಿಟ್ಟು ವಿಶೇಷವಾದ ಆರ್ಕೆಗಳನ್ನು ಪೂಜೆಗಳನ್ನು ಸಲ್ಲಿಸಿ ತಮ್ಮ ಒಂದು ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋಂಥದ್ದು ಒಂದು ಇಲ್ಲಿ ನಡೆದು ಬಂದಿದೆ. ಅವ್ರು ಏನೇ ದೋಷ ಇದ್ದರೂ ಸಿದ್ದಪ್ಪ ಬಗೆಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ನಮ್ಮ ಧರ್ಮ ಅಂದರೆ ಆ ಥರ ಎಲ್ಲ ಒಂದು ನಂಬಿಕೆ. ಯಾವುದು ನಮ್ಮದ್ರಲ್ಲಿ ಯಾವುದೂ ಸದಾ ನಂಬಿಕೆ ಯಾವುದೂ ಸುಳ್ಳು ಆಗಲ್ಲ ಬಿಡಿ, ಆ ಥರ ಇರುತ್ತೆ. ಸ್ಥಳ ಪುರಾಣಗಳೇ ಹಾಗೆ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.